ಕಾಂಗ್ರೆಸ್ಸಿನವರು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದ್ದಾರೆ, ಯಾರೂ ಪ್ರತಿಕ್ರಿಯಿಸ್ತಾ ಇಲ್ಲ. ಅಪರಾಧಿಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ಗನ್ಮ್ಯಾನ್ಗಳು ನಿಂತು ಆ ಅಪರಾಧಿಯ ಶರೀರ ಛಿದ್ರ ಆಗುವಲ್ಲಿವರೆಗೆ ಗುಂಡಿನ ಮಳೆಗರೆದು ಸಾರ್ವಜನಿಕವಾಗಿ ಕೊಲ್ಲುವಂಥ ಒಂದು ಘೋರ ಗಲ್ಲು ಶಿಕ್ಷೆ ಅದು. ಭಾರತದ 20 ವರ್ಷದ LNG ಒಪ್ಪಂದ ಅಂತಂದರೆ ಕತಾರಿಗೆ ಅದು ಬಹಳ ದೊಡ್ಡ ಒಂದು ಮೊತ್ತ ಮತ್ತು ಭವಿಷ್ಯದ ಬಹಳ ದೊಡ್ಡ ಒಂದು ಒಪ್ಪಂದ ಅದು. ಇವತ್ತು ಮಾತೆತ್ತಿದ್ರೆ ರಷ್ಯಾದ ಪ್ರಧಾನಿ 24ರ ಚುನಾವಣೆಯಲ್ಲೂ ಮೋದಿಯವರೇ ಗೆಲ್ತಾರೆ, ಮೋದಿಯವರೇ ಗೆಲ್ಲಬೇಕು ಅಂತ ಓಪನ್ ಆಗಿ ಹೇಳ್ತಾರೆ. ಕಾಂಗ್ರೆಸ್ಸಿಗರಿಗೆ ಮೋದಿಯವರನ್ನು ಬೈಲಿಕ್ಕೆ ಬೇರೆ ಬೇರೆ ರೀತಿಯ ಅಸ್ತ್ರ ಮತ್ತು ಶಸ್ತ್ರಗಳನ್ನು ಹುಡುಕ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಬರಗಾಲದ ಪರಿಹಾರ ನಿಧಿಯನ್ನು ಕೇಳಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಸಚಿವರೊಟ್ಟಿಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣಿಸಿದ್ದು ಬಹಳ ದೊಡ್ಡ ವಿವಾದಾತ್ಮಕವಾದಂಥ ಪ್ರಶ್ನೆಯಾಗಿ ಕಾಡಿತ್ತು. ಆ ವಿವಾದ ಹುಟ್ಟಿದಾಗ ಅದಕ್ಕೆ ಉತ್ತರ ಕೊಡ್ತಾ ಪ್ರಧಾನಿಯವರು 2014ರಿಂದ ಇವತ್ತಿನವರೆಗೆ ಅಥವಾ 2019ರಿಂದ ಈ 5 ವರ್ಷಗಳಲ್ಲಿ ಎಷ್ಟು ಬಾರಿ ವಿದೇಶ ಪ್ರಯಾಣ ಮಾಡಿಲ್ಲ, 74 ಬಾರಿ ಮಾಡಿದ್ದಾರೆ. ಒಂದು ತಿರುಗಾಟಕ್ಕೆ 8.9 ಕೋಟಿ ಖರ್ಚಾಗತ್ತೆ, 7 ಸ್ಟಾರ್ ಹೋಟೆಲಲ್ಲಿ ಉಳಿತಾರೆ. ಈ ರೀತಿಯ ಸಮಜಾಯಿಷಿ ಕೊಡುವ ಮೂಲಕ ನಾನು ಮಾಡಿದ್ದು ತಪ್ಪೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎದುರಿಟ್ಟಿದ್ರು. ಅಥವಾ ಅವರು ಮಾಡಬಹುದು, ನಾನು ಯಾಕೆ ಮಾಡಬಾರ್ದು? ಆ ಒಂದು ಪ್ರಶ್ನೆಗೆ ಅಥವಾ ಒಬ್ಬ ಮುಖ್ಯಮಂತ್ರಿ ಮತ್ತು ಪ್ರಧಾನಿಯನ್ನು ತೌಲನಿಕವಾಗಿ ನೋಡುವಂಥ ಅನುಭವಿ ರಾಜಕಾರಣಿಯ ಅನನುಭವಿಯ ಮಾತುಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ನಮ್ಮ ದೇಶದ ಪ್ರಧಾನಿ ಅತಿ ಹೆಚ್ಚು ವಿದೇಶ ಯಾತ್ರೆಯನ್ನು ಯಾಕೆ ಮಾಡ್ತಾರೆ? ಅಥವಾ ಇಂಥ ಒಂದು ಬೃಹತ್ ಪ್ರಜಾಪ್ರಭುತ್ವದ ದೇಶದ ಒಬ್ಬ ಪ್ರಧಾನಿ ವಿಶ್ವನಾಯಕನಾಗುವಂಥ ಒಂದು ಯಾತ್ರೆಯ ಭಾಗ ಅದು ಅನ್ನುವ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆಯು ನಮ್ಮ ಸಿದ್ದರಾಮಯ್ಯನವರಿಗೆ ಇಲ್ಲದರ ಪರಿಣಾಮ ಎಂಥ ಒಂದು ಅಚಾತುರ್ಯ ಅಥವಾ ಅವೈಜ್ಞಾನಿಕವಾದಂಥ ಒಂದು ಹೇಳಿಕೆಗಳನ್ನು ಕೊಡಲಿಕ್ಕೆ ಮುಂದೆ ಮಾಡುತ್ತೆ ಅನ್ನೋದಕ್ಕೆ ನಾವಿವತ್ತು ಈ ಉದಾಹರಣೆಯನ್ನು ಇಟ್ಕೊಂಡು ನೋಡ್ಬೋದು. ಯಾವುದೇ ಒಂದು ಭಾರತದಂಥ ದೇಶ ತನ್ನ ಆಂತರಿಕವಾದಂಥ ಸಮೃದ್ಧತೆ, ಸುರಕ್ಷತೆ ಮತ್ತು ಅಭಿವೃದ್ಧಿಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೇ ಇವತ್ತಿನ ಸಂದರ್ಭದಲ್ಲಿ ಈ ಗ್ಲೋಬಲೈಸೇಷನ್ನಲ್ಲಿ ನಾವು ವಿಶ್ವದ ಒಟ್ಟಿಗೆ ಯಾವ ಸಂಬಂಧವನ್ನು ಇಟ್ಕೊಳ್ತೇವೆ, ವಿಶ್ವ ನಾಯಕರೊಟ್ಟಿಗೆ ನಮ್ಮ ನಾಯಕನ ವೈಯಕ್ತಿಕವಾದಂಥ ಸಂಬಂಧ ಯಾವ ಮಟ್ಟದಲ್ಲಿರುತ್ತೆ, ಅದು ಭಾವನಾತ್ಮಕವಾದಂಥ ಸಂಬಂಧವಾಗಿಯೂ ಮಾರ್ಪಟ್ಟಾಗ ನಮ್ಮ ದೇಶದ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆಗೆ ಮತ್ತು ಭವಿಷ್ಯಕ್ಕೆ, ಅಭಿವೃದ್ಧಿಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಕ್ಕೆ ಯಾವ ರೀತಿಯ ಒಂದು ನೆಲೆ ಒದಗುತ್ತದೆ, ಅಥವಾ ಎಂಥ ಆಪತ್ಕಾಲದಲ್ಲೂ ನಮಗೆ ಒಂದು ಆಶಾಕಿರಣವನ್ನು ನಾವು ಹುಟ್ಟು ಹಾಕ್ಕೋಬೋದು, ಅಥವಾ ಬೇರೆ ದೇಶದ ಒಂದು ಪ್ರಭುತ್ವದ ಮೇಲೆ ಕೂಡ ನಮ್ಮ ಪ್ರಭುತ್ವದ ಪರಿಣಾಮವನ್ನು ನಾವು ಬೀರಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇವತ್ತು ಒಂದು ಪಕ್ಕಾ ಉದಾಹರಣೆ ಸಿಕ್ಕಿದೆ. ಕತಾರ್ನಲ್ಲಿ 2 ತಿಂಗಳ ಹಿಂದೆ ನಮ್ಮ ನೇವಿಯಲ್ಲಿ ಕೆಲಸ ಮಾಡಿದಂಥ ಅತ್ಯಂತ ನಿಷ್ಠೆ ಮತ್ತು ಶೌರ್ಯಕ್ಕೆ ಹೆಸರಾಗಿ ಇಲ್ಲಿ ಹಲವಾರು ಪದಕಗಳನ್ನು ಪಡ್ಕೊಂಡಂಥ 8 ಜನ ಮಾಜಿ ಸೈನಿಕರು, ಆಫೀಸರ್ಸ್ಗಳು ಗಲ್ಲು ಶಿಕ್ಷೆಗೆ ಗುರಿಯಾಗ್ತಾರೆ. ಇಡೀ ಭಾರತ ತಲ್ಲಣಿಸ್ತದೆ. ಇಡೀ ವಿಶ್ವನಾಯಕನಾಗಿ ಹೊಮ್ಮುತ್ತಿರುವಂಥ ಪ್ರಧಾನಿ ಮೋದಿಯವರು ಈ ತನ್ನದೇ ದೇಶದ ಪ್ರಜೆಗಳಿಗೆ ಪರದೇಶದಲ್ಲಿ ಆದಂಥ ಈ ಗಲ್ಲು ಶಿಕ್ಷೆಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ? ತನ್ನ ದೇಶದ ನಾಗರಿಕರನ್ನು, ತನ್ನ ದೇಶದ ಮಾಜಿ ಸೈನಿಕರನ್ನು
ಹೇಗೆ ಉಳಿಸ್ಕೊಳ್ತಾರೆ ಅನ್ನುವ ಕುಹಕವನ್ನು ಆಡಿದರು. ಮತ್ತು ಒಂದು ಕುತೂಹಲದ ದೃಷ್ಟಿಯಿಂದ ಇಡೀ ವಿಶ್ವ ನೋಡ್ತಾ ಇತ್ತು. ಎಂದಿನಂತೆ ನಮ್ಮ ಕಾಂಗ್ರೆಸ್ಸು ವಿಶ್ವ ನಾಯಕರಾಗಿ ಈಗೇನು ಮಾಡ್ತಾರೆ ಪ್ರಧಾನಿ, ನಮ್ಮ ದೇಶದ ಮಾಜಿ ಸೈನಿಕರನ್ನು ಹೇಗೆ ಉಳಿಸ್ಕೊಳ್ತಾರೆ, ಇವನ್ನೆಲ್ಲ ನಾವು ನೋಡಬೇಕಾಗಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಮಾಡಿದರು. ಅದರ ಜೊತೆಗೆ ಭಾರತದಲ್ಲಿರುವ ಅವರ ಕುಟುಂಬ ಅತ್ಯಂತ ತಲ್ಲಣಿಸಿತ್ತು. ಈ ವಿಷಯವನ್ನು ಇಟ್ಟುಕೊಂಡೇ ಭಾರತದ ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ವಿಶ್ವದೊಟ್ಟಿಗೆ ನಮಗಿರುವಂಥ ಸಂಬಂಧ ಅಥವಾ ರಾಜತಾಂತ್ರಿಕವಾಗಿ ನಾವು ಬಹಳ ಶ್ರೇಷ್ಠವಾದಂಥ ನೆಲೆಯಲ್ಲಿ ಈ 10 ವರ್ಷಗಳಲ್ಲಿ ನಾವು ಮುಟ್ಟಿದ್ದೇವೆ ಅನ್ನೋದು ಕೇಂದ್ರ ಸರ್ಕಾರದ ಒಂದು ರೀತಿಯ ಸ್ವಘೋಷಿತ ಅಂಬೋಣ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ಸು ಅದನ್ನು ವ್ಯಂಗ್ಯವನ್ನು ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಪ್ರಾಯಶಃ ನನಗನ್ನಿಸ್ತದೆ ಮೋದಿಯವರು ಅತಿ ಹೆಚ್ಚು ವಿದೇಶ ಪ್ರಯಾಣವನ್ನು ಯಾಕೆ ಮಾಡ್ತಾರೆ, ವಿದೇಶ ಗಣ್ಯರೊಟ್ಟಿಗೆ ಕೆಲವು ಶಿಷ್ಟಾಚಾರಗಳನ್ನು ಮೀರಿ ಒಂದು ಆತಿಥ್ಯವನ್ನು ಅತಿಥಿ ಸತ್ಕಾರವನ್ನು ಮಾಡೋದಕ್ಕೆ ಯಾಕೆ ಮುಂದಾಗ್ತಾರೆ, ಅಥವಾ ಅವರು ಕೆಲವು ದೇಶಗಳಿಗೆ ಹೋಗುವಾಗ ನಮ್ಮ ದೇಶದ ಕೆಲವು ಅಮೂಲ್ಯವಾದಂಥ ಕಾಣಿಕೆಗಳನ್ನು ಕೊಂಡೋದದ್ದನ್ನು ವಿರೋಧ ಪಕ್ಷಗಳು ವ್ಯಂಗ್ಯ ಮಾಡಿದ್ದುಂಟು, ಪ್ರಶ್ನಿಸಿದ್ದುಂಟು. ಆದರೆ ಅವೆಲ್ಲವೂ ಎಲ್ಲೋ ಒಂದು ಕಡೆ ಒಂದು ಭಾರತದೊಟ್ಟಿಗಿನ ಆಂತರಿಕವಾದಂಥ ಭಾವನಾತ್ಮಕವಾದಂಥ ರಾಜತಾಂತ್ರಿಕವಾದಂಥ ಸಂಬಂಧವನ್ನು ಎಷ್ಟು ಗಟ್ಟಿಯಾಗಿ ಮತ್ತು ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ಕಟ್ಟಬಲ್ಲದು, ಅದರ ಪರಿಣಾಮ ದೇಶಕ್ಕೆ ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಕತಾರಿನ ಈ 8 ಜನರಿಗೆ ಏನು 2 ತಿಂಗಳ ಹಿಂದೆ ಗಲ್ಲು ಶಿಕ್ಷೆ ಆಗಿತ್ತು, ಆ ಗಲ್ಲು ಶಿಕ್ಷೆ ಈಗ ರದ್ದಾಗಿದೆ. ಇದರ ಹಿನ್ನೆಲೆಯ ಕಥೆ ಏನು ಅಂತ ಭಾವಿಸಿದರೆ, ಈ ಗಲ್ಲು ಶಿಕ್ಷೆ ಆದದ್ದು ಅಕ್ಟೋಬರ್ನಲ್ಲಿ, ಆಮೇಲೆ ಡಿಸೆಂಬರ್ 1ರಂದು ಕತಾರ್ನಲ್ಲಿ ಅಥವಾ ಕತಾರ್ನ ಮುಖ್ಯಸ್ಥರನ್ನು ಅಥವಾ ಅಲ್ಲಿಯ ಮಹಾರಾಜರನ್ನು ಶೇಖ್ ತಮೀಮ್ ಬಿನ್ ಹಮಾದ್ ಅಲ್ ಥಾನಿ ಅವರ ಹೆಸರು, ಅವರನ್ನು ದುಬೈನಲ್ಲಿ ನಡೆದಂಥ COP 28 ಶೃಂಗಸಭೆಯ ವೇಳೆ ಪ್ರಧಾನಿ ಮೋದಿಯವರು ಭೇಟಿಯಾಗ್ತಾರೆ. ಅತ್ಯಂತ ಒಂದು ಆಪ್ತವಾದಂಥ ಭೇಟಿ, ಸೌಹಾರ್ದಯುತವಾದಂಥ ಭೇಟಿ. ಈ ಭೇಟಿಯಲ್ಲಿ ಅವರು ಈ ಗಲ್ಲು ಶಿಕ್ಷೆಯ ವಿಚಾರವನ್ನು ಬಹಳ ಮುಖ್ಯವಾಗಿ 1 to 1 ಪ್ರಸ್ತಾಪಿಸ್ತಾರೆ. ಆ ಪ್ರಸ್ತಾಪಿಸಿದ ಕಾರಣದ ಅಥವಾ ಡಿಸೆಂಬರ್ 1ಕ್ಕೆ ನಡೆದಂಥ ಈ ಶೃಂಗಸಭೆ ಕೇವಲ ತಿಂಗಳ ಒಳಗಡೆ ಈ ಗಲ್ಲು ಶಿಕ್ಷೆ ರದ್ದಾದಂಥ ಒಂದು ಅದ್ಭುತವಾದಂಥ ಬೆಳವಣಿಗೆ ನಡೆಯುತ್ತದೆ ಅಂತಾದರೆ ಅದು ಪ್ರಧಾನಿಯವರ ಒಂದು ಪ್ರಭಾವ, ನಮ್ಮ ರಾಜತಾಂತ್ರಿಕತೆಯ ಒಂದು ಆ ಗರಿಷ್ಠ ಮಟ್ಟದ ಒಂದು ಶ್ರೇಷ್ಠತೆ, ಇವೆಲ್ಲವೂ ಇವತ್ತು ಜಗತ್ತು ನಿಬ್ಬೆರಗಾಗಿ ನೋಡುವ ಹಾಗೆ ಮಾಡಿದೆ. ಕಾಂಗ್ರೆಸ್ಸಿನವರು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದ್ದಾರೆ, ಯಾರೂ ಪ್ರತಿಕ್ರಿಯಿಸ್ತಾ ಇಲ್ಲ. ವಿಶ್ವನಾಯಕ ವಿಶ್ವನಾಯಕ ವಿಶ್ವಗುರು ಅಂತ ನಮ್ಮ ಲೋಕಲ್ ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ದೆಹಲಿಯ ಮಹಾನ್ ನಾಯಕರು ಕೂಡ ವ್ಯಂಗ್ಯ ಮಾಡ್ತಾಯಿದ್ರು. ಆದರೆ ವಿಶ್ವನಾಯಕನ ಪ್ರಭಾವ ಯಾವ ರೀತಿ ಇದೆ ಅನ್ನೋದು ಈಗ ನಿಮಗೆ ಅರ್ಥ ಆಗ್ತದೆ. ಕತಾರ್ನಲ್ಲಿ ಕಾರ್ಯಾಂಗ ನ್ಯಾಯಾಂಗ ಒಂದಕ್ಕೊಂದು ಬೆಸೆದುಕೊಂಡಿದೆ. ಬಹುತೇಕವಾಗಿ ಅಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನ್ಯಾಯಾಂಗದ ಒಟ್ಟು ಪ್ರಕ್ರಿಯೆ ಕಾರ್ಯಾಂಗದ ಪ್ರಭಾವದಲ್ಲಿ ನಡೆಯುತ್ತದೆ, ಕತಾರ್ನ ಮಹಾರಾಜರ ಆಣತಿಯ ಮೇರೆಗೆ ನಡೆಯುತ್ತದೆ. ಮತ್ತು ಮೋದಿಯವರು ಈ ಮಹಾರಾಜರನ್ನು ಭೇಟಿಯಾಗುವ ಮೊದಲು ಆ ಪ್ರಕರಣದ ಯಾವುದೇ ವಿವರಗಳು ಭಾರತಕ್ಕೆ ರವಾನಿಸಲ್ಪಟ್ಟಿರಲಿಲ್ಲ. ಆ ಪ್ರಕರಣವನ್ನು ಹೇಗೆ ನಾವು ಕಾನೂನಾತ್ಮಕವಾಗಿ ಪ್ರಶ್ನಿಸಬೇಕು, ಯಾವ ರೀತಿ ಅವರನ್ನು ನಾವು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬೇಕು ಅನ್ನುವಂಥ ಸೂಕ್ಷ್ಮತೆಗಳು ಕೂಡ ನಮಗೆ ಅರಿವಿರಲಿಲ್ಲ. ಪ್ರಧಾನಿ ಮೋದಿಯವರು ಕತಾರ್ನ ಮಹಾರಾಜರನ್ನು ಭೇಟಿಯಾದ ಮೇಲೆ ಅದರ ನಂತರದ ಎಲ್ಲ ಬೆಳವಣಿಗೆಗಳನ್ನು ಆಧರಿಸಿ ಜೈಶಂಕರ್ ಅವರ ನೇತೃತ್ವದಲ್ಲಿ ಅಲ್ಲಿಯ ಕೋರ್ಟಿನಲ್ಲಿ ಸಮರ್ಥವಾಗಿ ಈ ಗಲ್ಲು ಶಿಕ್ಷೆಯ ವಿರುದ್ಧವಾಗಿ ಪ್ರಸ್ತಾಪ ಮಾಡಲಾಯಿತು, ಹೋರಾಡಲಾಯಿತು, ನ್ಯಾಯಾಂಗದ ಮೂಲಕ ಮತ್ತು ರಾಜತಾಂತ್ರಿಕವಾಗಿ.
ಎರಡೂ ರೀತಿಯಲ್ಲಿ ಪ್ರಭಾವ ಬೀರಿದ ಭಾರತಕ್ಕೆ ಈಗ ಸದ್ಯ ಗಲ್ಲು ಶಿಕ್ಷೆಯಿಂದ ಪಾರಾದಂಥ ಮತ್ತು ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಿದಂಥ ಸಿಹಿ ಸುದ್ದಿ ಬಂದಿದೆ. ಪ್ರಾಯಶಃ 3 ವರ್ಷ ಮತ್ತು 10 ವರ್ಷ ಅವರನ್ನು ಜೈಲಿನಲ್ಲಿ ಅಪರಾಧಿಗಳಾಗಿ ಶಿಕ್ಷೆ ವಿಧಿಸುವಂತೆಯೂ ಮಾಡಬಹುದು. ಅದರ ಜೊತೆಗೆ ನಮ್ಮಲ್ಲಿ 2015ರಲ್ಲಿ ಒಂದು ಒಪ್ಪಂದ ಆಗಿದೆ ಕತಾರ್ನೊಟ್ಟಿಗೆ, ಭಾರತ ಮತ್ತು ಕತಾರ್ನೊಟ್ಟಿಗೆ 2015ರಲ್ಲಿ ಒಂದು ಒಪ್ಪಂದ ಆಗಿದೆ. ಏನು ಅಂತಂದರೆ, ಒಂದೋ ಭಾರತದಲ್ಲಿ ಕತಾರ್ ಪ್ರಜೆಗಳು ಅಥವಾ ಕತಾರ್ನಲ್ಲಿ ಭಾರತದ ಪ್ರಜೆಗಳಿಗೆ ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂಥ ಶಿಕ್ಷೆಗಳಾದರೆ ಪಾರಸ್ಪರಿಕವಾಗಿ ಆಯಾಯ ಪ್ರಜೆಗಳನ್ನು ಆಯಾಯ ದೇಶದಲ್ಲೇ ಆ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ನಾವು ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿರೋದ್ರಿಂದ ಇದು ಎಲ್ಲ ದೃಷ್ಟಿಯಿಂದಲೂ ಈಗ ಈ 8 ಜನ ನಮ್ಮ ಮಾಜಿ ಸೈನಿಕರು ಸೇಫ್ ಆಗಿದ್ದಾರೆ. ಕತಾರ್ನಲ್ಲಿ ಇತ್ತೀಚೆಗೆ ಮರಣದಂಡನೆ ಗಲ್ಲು ಶಿಕ್ಷೆ ಅತ್ಯಂತ ವಿರಳವಾಗಿತ್ತು. ಅದರ ಮಧ್ಯೆ ಇಂಥ ಒಂದು ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿದೆ ಅಂತಂದರೆ ಆ ಇಡೀ ಕೇಸಿನ ಪ್ರಕರಣದ ಗಾಂಭೀರ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಅಪರಾಧಿಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಸುತ್ತಲೂ ಗನ್ಮ್ಯಾನ್ಗಳು ನಿಂತು ಆ ಅಪರಾಧಿಯ ಶರೀರ ಛಿದ್ರ ಆಗುವಲ್ಲಿವರೆಗೆ ಗುಂಡಿನ ಮಳೆಗರೆದು ಸಾರ್ವಜನಿಕವಾಗಿ ಕೊಲ್ಲುವಂಥ ಒಂದು ಘೋರ ಗಲ್ಲು ಶಿಕ್ಷೆ ಅದು. ಈಗೇನೋ ಹೃದಯಕ್ಕೆ ಮತ್ತು ತಲೆಗೆ ಗುಂಡು ಹೊಡೆಯುವಂಥ ಒಂದು ಸರಳತೆಗೆ ಅದನ್ನು ತರಲಾಗಿದೆ ಅಂತ ಹೇಳಲಾಗ್ತದೆ. ಇಂತಹ ಒಂದು ಗಂಭೀರವಾದಂಥ ಗಲ್ಲು ಶಿಕ್ಷೆಗೆ ಗುರಿಯಾದಾಗ ಭಾರತಕ್ಕೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮುಜುಗರವನ್ನು ತರುವಂಥ ಕೆಲಸ ಆಗಿತ್ತು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ವಿಶ್ವನಾಯಕನಾಗಿ, ಅದರಲ್ಲೂ ಆರ್ಥಿಕವಾಗಿ GDP ಮೂಲಕ ಪ್ರಭಾವಶಾಲಿಯಾಗಿ, ನಾಯಕತ್ವದ ಮೂಲಕ ಎಲ್ಲ ರೀತಿಯಲ್ಲೂ ಇವತ್ತು ಭಾರತ ವಿಶ್ವದ ಇಡೀ ಸಮುದಾಯದ ಎದುರು ಮೊದಲ ದರ್ಜೆಯಲ್ಲಿ ನಿಲ್ತಾ ಇರುವಂಥ ಈ ಹೊತ್ತಿನಲ್ಲಿ ಈ ಗಲ್ಲು ಶಿಕ್ಷೆ ಒಂದು ರೀತಿಯಲ್ಲಿ ನಿರ್ಣಾಯಕವಾಗಿತ್ತು. ಇದನ್ನು ನಾವು ಈ ರೀತಿ ಬದಲಾಯಿಸಿಕೊಳ್ಳುವಂಥ ಪ್ರಭಾವವನ್ನು ಕತಾರ್ನ ಮೇಲೆ ನಾವು ಹೊಂದದೇ ಇದ್ದಿದ್ದರೆ ಇಡೀ ವಿಶ್ವದಲ್ಲಿ ಭಾರತದ ಇಡೀದಾದಂಥ ಒಂದು ಆ ವಿಶ್ವ ನಾಯಕತ್ವದ ಒಂದು ಪ್ರಭಾವಲಯಕ್ಕೆ ಗಂಭೀರವಾದಂಥ ಪೆಟ್ಟು ಬೀಳುವ ಸಾಧ್ಯತೆ ಬೀಳ್ತಾ ಇತ್ತು. ಇಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ನೀವು ಬರಗಾಲದ ಪರಿಹಾರ ನಿಧಿಯನ್ನು ಕೇಳಲಿಕ್ಕೆ ಕರ್ನಾಟಕದ ಬಡ ಜನರ ಬರದ ಅಲ್ಲಿ ಒದ್ದಾಡ್ತಾ ಇರುವಂಥವರ ಈ ಸ್ಥಿತಿಯಲ್ಲಿದ್ದಂಥ ಟ್ಯಾಕ್ಸ್ ಪೇಯರ್ಸ್ಗಳನ್ನು ಹಣವನ್ನು ಬಳಸಿ ನೀವು ಮೋಜು ಮಸ್ತಿ ಮಾಡಿದ್ದರಿಂದ ಆದ ಲಾಭ ಏನು? ನಿಮ್ಮ ಪ್ರಯಾಣ ಏನನ್ನು ಕರ್ನಾಟಕಕ್ಕೆ ತಂದುಕೊಟ್ಟಿತು? ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಆ ಪ್ರಯಾಣದ ಮಹತ್ವ ಏನಿತ್ತು? ಅದೇ ಮೋದಿಯವರು ನೀವು ಹೇಳಿದ 74 ಬಾರಿ ಮತ್ತು ಇಷ್ಟು ಖರ್ಚು ವೆಚ್ಚ ಎಲ್ಲವನ್ನು ಹೇಳಿಯೂ ಕೂಡ ಮೋದಿಯವರ ಇಡೀದಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಶ್ವದ ಸಂಬಂಧ ಇವತ್ತು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಕೇವಲ ನೀವು ಕೆಲವೇ ದಿನಗಳಲ್ಲಿ ಕತಾರಿನ ಇಡೀ ನ್ಯಾಯಾಂಗದ ವ್ಯವಸ್ಥೆಯನ್ನು, ಕತಾರ್ನ ಇಡೀದಾದಂಥ ಕಾರ್ಯಾಂಗದ ವ್ಯವಸ್ಥೆಯನ್ನು ತನ್ನ ಪ್ರಭಾವಶಾಲಿ ವ್ಯಕ್ತಿತ್ವದಿಂದ ಮತ್ತು ಆ ಪ್ರಭಾವದ ಮೂಲಕ ಕಾನೂನಿನ ಹೋರಾಟ ಮಾಡುವ ಮೂಲಕ ರಾಜತಾಂತ್ರಿಕವಾಗಿ ಕತಾರ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಮೂಲಕ ನಮ್ಮ ಪ್ರಜೆಗಳನ್ನು, ನಮ್ಮ ವೀರ ಯೋಧರನ್ನು ಇವತ್ತು ಸಾವಿನ ಕುಣಿಕೆಯಿಂದ ತಪ್ಪಿಸಿದಂಥ ಒಂದು ಅದ್ಭುತ ಸಾಧನೆ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಒಂದು ಗರಿ ಮೂಡಿಸಿದ ದಿನ. ಅಂಥ ಒಂದು ಸಾಧ್ಯತೆಯನ್ನು ಪ್ರಾಯಶಃ ಮೋದಿಯವರನ್ನು ಬಿಟ್ಟರೆ ಬೇರೆಯವರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ವೇನೋ. ಹಾಗಾದರೆ ಈ ಪ್ರಕರಣ ಏನಾಗಿತ್ತು ಅಂತಂದರೆ, ಈ ಮಾಜಿ ಸೈನಿಕರು ದೋಹಾ ಮೂಲದ ಅಲ್ ದಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಈ 8 ಮಂದಿ ಕೆಲಸ ಮಾಡ್ತಾಯಿದ್ರು. ಕತಾರ್ ಸಶಸ್ತ್ರ ಪಡೆಗಳು ಹಾಗೂ ಇತರೆ ಭದ್ರತಾ ಸಂಸ್ಥೆಗಳಿಗೆ ತರಬೇತಿ ಹಾಗೂ ಇನ್ನಿತರೆ ಸೇವೆಯನ್ನು ಈ ಕಂಪನಿ ಕೊಡ್ತಾ ಇತ್ತು. ಅದಕ್ಕೆ ನಮ್ಮ ಮಾಜಿ ಸೈನಿಕರು ಬಹಳ ಏಬಲ್ ಅನ್ನುವ ಕಾರಣಕ್ಕಾಗಿ ಇವರನ್ನು ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಇವರ ಮೇಲೆ 2022 ಆಗಸ್ಟ್ನಲ್ಲಿ ಭಾರತೀಯರನ್ನು, ಈ 8 ಭಾರತೀಯರನ್ನು ಗೂಢಚರ್ಯೆಯ ಆರೋಪದ ಮೇಲೆ, ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿಸಲಾಯಿತು. ಹಾಗಾದರೆ ಆರೋಪ ಏನು? ಇವರ ಮೇಲಿದ್ದಂಥ ಆರೋಪ ಏನು ಅಂತಂದರೆ, ಅಲ್ಲಿ ಅತ್ಯಾಧುನಿಕವಾದಂಥ ಒಂದು ಸಬ್ಮೇರಿನನ್ನು ಗೌಪ್ಯವಾಗಿ ಕತಾರು ನಿರ್ಮಾಣ ಮಾಡ್ತಾ ಇತ್ತು. ಈ ಗೌಪ್ಯದವನ್ನು, ಈ ಅತ್ಯಾಧುನಿಕವಾದಂಥ ಒಂದು ಸಬ್ಮೇರಿನ್ ಇಲ್ಲಿ ತಯಾರಾಗ್ತಾ ಇದೆ ಅನ್ನುವಂಥ ವಿಷಯವನ್ನು, ರಹಸ್ಯವನ್ನು ಇಸ್ರೇಲ್ ಜೊತೆ ಈ 8 ಮಂದಿ ಹಂಚಿಕೊಂಡಿದ್ದಾರೆ ಅನ್ನೋದು
ಅವರ ಮೇಲಿರುವಂಥ ಆರೋಪ. ಈ ಆರೋಪಕ್ಕೆ ತಕ್ಕಾಗಿ ಅವರನ್ನು ಬಂಧಿಸಲಾಗ್ತದೆ. ಬಂಧಿಸಿದ ಮೇಲೆ ಅವರಿಗೆ ವಿಚಾರಣೆ ನಡೆಯುತ್ತದೆ. ವಿಚಾರಣೆ ನಡೆದು ಅವರನ್ನು ಗಲ್ಲು ಶಿಕ್ಷೆಗೆ ಒಳಮಾಡಲಾಗ್ತದೆ. ಹಾಗಾದರೆ ಇವರು ಯಾರು? ಇವರು ಗಲ್ಲು ಶಿಕ್ಷೆಗೆ ಗುರಿಯಾದವರಲ್ಲಿ ರಾಷ್ಟ್ರಪತಿ ಸ್ವರ್ಣ ಪದಕ ಪಡೆದಂಥ ಕ್ಯಾಪ್ಟನ್ ನವತೇಜ್ ಗಿಲ್ ಕೂಡ ಒಬ್ಬರು. ಹಾಗೆಯೇ ಕ್ಯಾಪ್ಟನ್ ಸೌರಭ್ ವಶಿಷ್ಠ, ಕಮಾಂಡರ್ ಪೂರ್ಣೇಂದು ತಿವಾರಿ, ಅಮಿತ್ ನಾಗಪಾಲ್, ಎಸ್.ಕೆ. ಗುಪ್ತಾ, ಬಿ.ಕೆ. ವರ್ಮಾ, ಸುಗಣ್ಕರ್ ಪಾಕಲ ಹಾಗೂ ಸೇಲರ್ ರಾಗೇಶ್, ಈ 8 ಮಂದಿ ಇವತ್ತು ಜೈಲು ಶಿಕ್ಷೆಗೆ ಒಳಗಾಗಿದ್ದವರು ಮತ್ತು ಜೈಲು ಶಿಕ್ಷೆಯಿಂದ ಪಾರಾದವರು. ನಾನು ಈಗಾಗಲೇ ಹೇಳಿದ ಹಾಗೆ ಮೋದಿಯವರ ಇಡೀದಾದಂಥ ಒಂದು ವ್ಯಕ್ತಿತ್ವ, ಅವರ ಒಡನಾಟ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ರಾಜತಾಂತ್ರಿಕವಾಗಿ ತಾನು ಬೆಳೆಸ್ಕೊಂಡಂಥ ಒಂದು ಗಂಭೀರವಾದಂಥ ನಡೆ ನುಡಿ, ಇವೆಲ್ಲವೂ ಇವತ್ತು ಆಯಕಟ್ಟಿನ ಜಾಗದಲ್ಲಿ ಭಾರತಕ್ಕೆ ಬಹಳ ಉಪಯೋಗಕ್ಕೆ ಬರ್ತಾ ಇದೆ ಮತ್ತು ಅದು ಎಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಹಾಗಾದರೆ ಕತಾರ್ ಯಾಕೆ ಇಷ್ಟು ಸುಲಭದಲ್ಲಿ ಮಣಿಯಿತು ಭಾರತಕ್ಕೆ ಅಂತ ಪ್ರಶ್ನೆ ಬಂದಾಗ 2 ಬಹಳ ಮುಖ್ಯವಾದಂಥ ಅಂಶಗಳನ್ನು ಇಲ್ಲಿ ನಾವು ಗಮನಿಸಬೇಕು. ಇತ್ತೀಚೆಗೆ ನೀವು ಗಮನಿಸಿದ್ದೀರಿ, ಕತಾರ್ ಏರ್ವೇಸಿನ ಭ್ರಷ್ಟಾಚಾರವನ್ನು ಭಾರತ ಕುಲ್ಲ ಹೊರಗಡೆ ಹಾಕಿತ್ತು. ಕತಾರ್ ಏರ್ವೇಸ್ ಇವತ್ತು ವಿಶ್ವದಲ್ಲೇ ಅತ್ಯಂತ ಪ್ರಿಸ್ಟೇಜಿಯಸ್ ಏರ್ವೇಸ್, ಬಹಳ ಜನಮೆಚ್ಚುಗೆಯನ್ನು ಪಡ್ಕೊಂಡಂಥ ಗೌರವಪೂರ್ಣವಾದಂಥ ಏರ್ವೇಸ್. ಇಂಥ ಏರ್ವೇಸ್ ಬಗ್ಗೆನೇ ಭಾರತ ಅದರ GST ಮತ್ತು ಇನ್ನಿತರ ಅಕ್ರಮವನ್ನು ಸಾವಿರ ಕೋಟಿಯ ಅಕ್ರಮವನ್ನು ಹೊರಗಡೆ ಹಾಕಿತ್ತು. ಆ ಹೊರಗಡೆ ಹಾಕಿದ ಸತ್ಯದ ಒಂದು ಮುಜುಗರದ ಒಂದು ಕೀಲಿ ಕೈ ಕೂಡ ಭಾರತದ ಕೈಯಲ್ಲಿತ್ತು. ಆ ಕಾರಣಕ್ಕಾಗಿ ಕತಾರಿನ ಮಹಾರಾಜ ಮೋದಿಯವರ ಇಡೀ ಒಂದು ಪ್ರಭಾವಕ್ಕೆ ಮಣಿದು ಅಲ್ಲಿಯ ಮೋದಿಯವರ ಆಶಯದ ಪ್ರಕಾರನೇ ಈ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಕಾರಣವಾಯಿತೇನೋ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಇಡೀ ಕತಾರಿನ ಆರ್ಥಿಕ ಬೆನ್ನೆಲುಬು ಅಲ್ಲಿನ ಪೆಟ್ರೋಲು ಮತ್ತು ಗ್ಯಾಸು, ಅದರಲ್ಲೂ ಈಗ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇವತ್ತು ಆ ಇಡೀ ಕತಾರಿನ ಒಂದು ಆರ್ಥಿಕವಾದ ಬೆನ್ನೆಲುಬು, ಆತ್ಮ. ಈ ಗ್ಯಾಸನ್ನು 20 ವರ್ಷಕ್ಕೆ, ಮುಂದಿನ 20 ವರ್ಷಗಳಿಗೆ ಭಾರತ ಕೊಂಡುಕೊಳ್ಳುವಂಥ ಒಂದು ಮಹಾ ಒಪ್ಪಂದ ಆಗುವಂಥ ಸಂದಿಗ್ಧ ಸ್ಥಿತಿಯಲ್ಲೇ ಈ ಗಲ್ಲು ಶಿಕ್ಷೆ ಪ್ರಕಟ ಆದದ್ದು. ಭಾರತದ 20 ವರ್ಷದ LNG ಒಪ್ಪಂದ ಅಂತಂದರೆ ಕತಾರಿಗೆ ಅದು ಬಹಳ ದೊಡ್ಡ ಒಂದು ಮೊತ್ತ ಮತ್ತು ಭವಿಷ್ಯದ ಬಹಳ ದೊಡ್ಡ ಒಂದು ಒಪ್ಪಂದ ಅದು. ಅದನ್ನು ನಯವಾಗಿ ಭಾರತದ ಪ್ರಧಾನಿ ನಿರಾಕರಿಸಿದರು. ನಮ್ಮ ಪ್ರಜೆಗಳು, ಅದರಲ್ಲೂ ನಮ್ಮ ಮಾಜಿ ಸೈನಿಕರು, ವೀರ ಸೈನಿಕರು, ಅವರೇ ಇವತ್ತು ಅಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದಂಥ ಸಂದಿಗ್ಧದಲ್ಲಿದ್ದಾಗ ನಾವೇನಾದರೂ ನಿಮ್ಮೊಟ್ಟಿಗೆ ಈ ರೀತಿಯ ಒಪ್ಪಂದವನ್ನು ಮಾಡಿಕೊಂಡ್ರೆ ಆವಾಗ ಭಾರತದಲ್ಲಿ ಯಾವ ರೀತಿಯ ಪ್ರಕ್ಷುಬ್ಧ ವಾತಾವರಣ ಉಂಟಾಗಬಹುದು, ಕೇಂದ್ರ ಸರ್ಕಾರದ ನಮ್ಮ ಸರ್ಕಾರದ ಬಗ್ಗೆ ಜನವಿರೋಧಿಯಾದಂಥ ಒಂದು ಚಳವಳ ಅಲ್ಲಿ ಹುಟ್ಟುಕೊಳ್ಬಹುದು. ಆ 8 ಮಂದಿಯ ಕುಟುಂಬದ ಅಳಲು, ಅಸಹಾಯಕತೆ, ಅತಂತ್ರತೆ, ಒಳಬೇಗುದಿ, ಅದರ ಮಧ್ಯೆ ನಾವು ಈ ಒಪ್ಪಂದವನ್ನು ಮಾಡಿಕೊಂಡ್ರೆ ಇದು ತೀರಾ ಅಸಹಜ ಮತ್ತು ಇದು ಜನವಿರೋಧಿಯಾಗುವಂಥ ಸಾಧ್ಯತೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. ಈ 2 ಬಲವಾದ ಕಾರಣದಿಂದ ಕತಾರ್ ಇಷ್ಟು ವೇಗದಲ್ಲಿ, ಇಷ್ಟು ಕಡಿಮೆ ಅವಧಿಯಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದನ್ನು ರದ್ದು ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು, ವಿಶ್ವವೇ ಇವತ್ತು ನಿಬ್ಬೆರಗುಗೊಳ್ಳುವಂಥ ಒಂದು ಕೆಲಸವನ್ನು ಭಾರತದ ಪರವಾಗಿ ಮಾಡಿದೆ ಅನ್ನುವಂಥ ಒಂದು ವ್ಯಾಖ್ಯಾನವೂ ಇದೆ. ಆದರೆ ಇವೆಲ್ಲದರ ಮಧ್ಯೆ ನೀವು ಯೋಚಿಸಬೇಕಾದದ್ದು, ಒಂದು ರಾಜತಾಂತ್ರಿಕ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಮುಖ್ಯ, ಅದು ನಮ್ಮ ದೇಶವನ್ನು ಯಾವ ರೀತಿ ಕಾಪಾಡಬಲ್ಲದು. ಇವತ್ತು ಮಾತೆತ್ತಿದರೆ ರಷ್ಯಾದ ಪ್ರಧಾನಿ 24ರ ಚುನಾವಣೆಯಲ್ಲೂ ಮೋದಿಯವರೇ ಗೆಲ್ತಾರೆ, ಮೋದಿಯವರೇ ಗೆಲ್ಲಬೇಕು ಅಂತ ಓಪನ್ ಆಗಿ ಹೇಳ್ತಾರೆ. ಜೋ ಬೈಡನ್, ಅಮೆರಿಕದ ಹಿರಿಯಣ್ಣ, ಭಾರತದೊಟ್ಟಿಗೆ ನಿಂತಿದ್ದಾರೆ. ಚೈನಾದ ವಿರುದ್ಧವಾಗಿ ಭಾರತದ ಪರವಾಗಿ ನಿಂತಿದ್ದಾರೆ. ಇವತ್ತು ಬಹುತೇಕ ದೇಶಗಳು, ಎಲ್ಲ ದೇಶಗಳು ನಾವು
ವಿಸ್ತೃತವಾಗಿ ಸೂಕ್ಷ್ಮವಾಗಿ ನೋಡಿದರೆ ಭಾರತದ ಪರವಾಗಿ, ಭಾರತದ ನಾಯಕನ ಪರವಾಗಿ, ಪ್ರಧಾನಿಯ ಪರವಾಗಿ ನಿಂತಿದ್ದಾರೆ. ಇಟಲಿಯ ಪ್ರಧಾನಿಯನ್ನು ಇದೇ ಕತಾರಿನ ಮಹಾರಾಜರನ್ನು ಭೇಟಿ ಮಾಡುವ ಒಂದು ದಿನ ಮೊದಲು ಭೇಟಿಯಾಗ್ತಾರೆ. ಆವಾಗ ಆ ಭೇಟಿಯ ಪರಿಣಾಮ ಏನು ಅಂತಂದರೆ, ಹಲವು ವರ್ಷಗಳಿಂದ ಒಟ್ಟಾಗಿ ನಿರ್ಮಿಸಬೇಕಾದಂಥ ಒಂದು ರಹದಾರಿಯ ಒಪ್ಪಂದದಿಂದ, ಚೈನಾದ ಒಪ್ಪಂದದಿಂದ ಇಟಲಿಯ ಪ್ರಧಾನಿ ವೆರಿ ನೆಕ್ಸ್ಟ್ ಡೇ ಹೊರಗೆ ಬರ್ತಾರೆ. ಅಂದರೆ ಭಾರತದ ಒಂದು ನಾಯಕತ್ವ ಎಷ್ಟು ಪ್ರಭಾವಶಾಲಿಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕು. ನಮಗೆ ಹಿತ್ತಲಗಿಡ ಮದ್ದಲ್ಲ. ಕಾಂಗ್ರೆಸ್ಸಿಗರಿಗೆ ಮೋದಿಯವರನ್ನು ಬೈಲಿಕ್ಕೆ ಬೇರೆ ಬೇರೆ ರೀತಿಯ ಅಸ್ತ್ರ ಮತ್ತು ಶಸ್ತ್ರಗಳನ್ನು ಹುಡುಕ್ತಾರೆ. ಅವರಿಗೆ ತೆರೆದ ಕಣ್ಣಿನಿಂದ ನೋಡುವ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲ. ಚೌಕಿದಾರ್ ಚೋರ್ ಹೇ ಅಂತಾರೆ, ಸುಳ್ಳು ಹೇಳ್ತಾರೆ ಅಂತಾರೆ, ಮಜಾ ಮಾಡ್ತಾರೆ ಅಂತಾರೆ, ಮಾತೆತ್ತಿದ್ರೆ ಅವರು ವಿದೇಶದಲ್ಲಿರ್ತಾರೆ ಅಂತ ಹೇಳುವಂಥ ಒಂದು ಮಾತನ್ನು ಆಡಬಹುದೇ ಹೊರತು, ವಿದೇಶಕ್ಕೆ ಒಬ್ಬ ಪ್ರಧಾನಿ ಹೋಗ್ತಾರೆ ಯಾಕೆ? ವಿದೇಶಕ್ಕೆ ಪ್ರಧಾನಿಯ ಪ್ರಯಾಣದಿಂದ ಆಗುವ ನಮ್ಮ ದೇಶಕ್ಕೆ ಲಾಭ ಏನು? ನಮ್ಮ ದೇಶದ ಪ್ರಧಾನಿ ಇವತ್ತು ವಿಶ್ವದ ಮಟ್ಟದಲ್ಲಿ ಇವತ್ತು ಪ್ರಭಾವಶಾಲಿಯಾಗಿ ಬೆಳೆದಾಗ ಭಾರತದಂಥ ಒಂದು ಬಲಿಷ್ಠ ರಾಷ್ಟ್ರಕ್ಕೆ ಆಗುವಂಥ ಒಂದು ಇಡೀದಾದಂಥ ವಿಶ್ವ ಮಟ್ಟದಲ್ಲಿ ಆ ಪ್ರಭಾವ ಇರ್ಬೋದು, ಪ್ರಭುತ್ವ ಇರ್ಬೋದು, ಎಲ್ಲ ದೃಷ್ಟಿಯಿಂದಲೂ ಭಾರತಕ್ಕೆ ಆಗುವ ಲಾಭ ಏನು? ಯಾವುದನ್ನೂ ಯೋಚನೆ ಮಾಡ್ತಾ ಇಲ್ಲ. ಕೇವಲ ಅವರಿಗೆ ಅಧಿಕಾರ ರಾಜಕಾರಣ, ಮೋದಿಯವರನ್ನು ಕೆಳಗಿಳಿಸಬೇಕು. ಆದರೆ ನೆನಪಿಡಿ, ನೀವು ಮೋದಿಯವರನ್ನು ಭಾರತದ ಒಳಗಡೆ ಅವರನ್ನು ನಿಶಸ್ತ್ರೀಕರಣಗೊಳಿಸಬೇಕು, ಅವರನ್ನು ಕೆಳಗಿಳಿಸಬೇಕು, 24ರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಯಾವ್ಯಾವುದೋ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದೀರಿ. ಭಾರತ ಜೋಡೋ ಆಯಿತು, ಅದು ಭಾರತ ಒಡೆದೋಯ್ತು. ಈಗ ಭಾರತಕ್ಕೆ ನ್ಯಾಯ ಯಾತ್ರೆ ಅಂತ ಬೇರೆ ಹೊರಟಿದ್ದೀರಿ. ಯಾವ ಯಾತ್ರೆಯನ್ನೂ ಮಾಡಿಯೂ ಕೂಡ ನೀವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಕ್ಷಣ ಇವತ್ತು ವಿಶ್ವಮಟ್ಟದಲ್ಲಿ ಮತ್ತು ಭಾರತದ ಒಳಗಡೆ ಸಾಕ್ಷೀಕರಿಸಿದಂಥ ಅಂಶಗಳು ನಿಮ್ಮ ಕಣ್ಣೆದುರು ನಿಲ್ತಾ ಇವೆ. ಇವತ್ತು 80ರ ದಶಕದಲ್ಲಿ ಅಡ್ವಾಣಿಯವರು ಒಂದು ರಥಯಾತ್ರೆಯನ್ನು ಮಾಡಿದರು. ಅದರ ಇಡೀ ರಥಯಾತ್ರೆಯ ಪ್ರಭಾವ ಪ್ರಭುತ್ವವನ್ನೂ ಹಿಡಿಯಿತು. ಅದರ ಜೊತೆಗೆ ಈ ದೇಶದ ಸನಾತನ ಧರ್ಮದ ಒಂದು ಅದ್ಭುತವಾದಂಥ ಹೊಕ್ಕುಳು ಬಳ್ಳಿ ಸಂಕೇತ, ನಮ್ಮ ಆಶಯ, ನಮ್ಮ ಇಡೀದಾದಂಥ ಸನಾತನ ಧರ್ಮದ ಕೇಂದ್ರ ಬಿಂದು ಇವತ್ತು ರಾಮಲಲ್ಲನ ಪ್ರತಿಷ್ಠೆ ಇನ್ನೇನು ಕ್ಷಣಗಣನೆ, ದಿನಗಣನೆ ನಡೀತಾ ಇದೆ. ಅದು ಒಂದು ಇಡೀ ವಿಶ್ವದ ಸಂಭ್ರಮವಾಗಿ, ಭಾರತದ ಸಂಭ್ರಮವಾಗಿ ಮಾರ್ಪಾಟುಗೊಳ್ತಾ ಇದೆ. ಅಲ್ಲಿಯ ರೈಲು ನಿಲ್ದಾಣ ಇರ್ಬೋದು, ಅಲ್ಲಿಯ ವಿಮಾನ ನಿಲ್ದಾಣ ಇರ್ಬೋದು, ಅಲ್ಲಿಯ ಇಡೀದಾದಂಥ 84 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಮದ್ಯ ಮತ್ತು ಮಾಂಸವನ್ನು ಸಂಪೂರ್ಣವಾಗಿ ನಿಷೇಧಿಸಿದಂಥ ಒಂದು ಯೋಗಿ ಆದಿತ್ಯನಾಥರ ಅದ್ಭುತವಾದಂಥ ಕೆಲಸ ಇರ್ಬೋದು. ಯಾವುದೇ ಸಿಮೆಂಟು, ಯಾವುದೇ ಜಲ್ಲಿ, ಯಾವುದೇ ಕಬ್ಬಿಣವನ್ನು ಬಳಸದೇನೆ ಈ ನೆಲದ ಮಣ್ಣನ್ನು ಬಳಸಿ ಯಾವುದೇ ಭೂಕಂಪ, ಯಾವುದೇ ರೀತಿಯ ಯಾವುದೇ ನೈಸರ್ಗಿಕ ಅನಾಹುತಕ್ಕೂ ಜಗ್ಗದ ಬಗ್ಗದ ಸಾವಿರಾರು ವರ್ಷ ಅತ್ಯಂತ ಸುವ್ಯವಸ್ಥಿತವಾಗಿ, ಪ್ರತಿಷ್ಠಿತವಾಗಿ, ಭದ್ರವಾಗಿ ಉಳಿಯುವಂಥ ದೇವಸ್ಥಾನವನ್ನು ಕಟ್ಟಲಾಗ್ತಾ ಇದೆ. ಅಂದರೆ ಭಾರತವನ್ನು ಒಳಗಿಂದಲೂ ಕಟ್ಟಲಾಗ್ತಾ ಇದೆ, ಭಾರತವನ್ನು ಹೊರಗಿಂದಲೂ ಕಟ್ಟಲಾಗ್ತಾ ಇದೆ. ಪ್ರತಿಯೊಂದು ವಿಶ್ವದ ನಾಯಕರಿಗೆ ಇವತ್ತು ಭಾರತ ಬೇಕು, ಭಾರತದ ಪ್ರಧಾನಿಯ ಸ್ನೇಹ ಬೇಕು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಕೇವಲ 10 ವರ್ಷದಲ್ಲಿ ಒಬ್ಬ ಪ್ರಧಾನಿ ನಾಯಕ ಸಾಧಿಸ್ಬೋದು ಅಂತಾದರೆ, ನೀವು 56-58 ವರ್ಷ ಈ ದೇಶವನ್ನು ಯಾವ ದುಸ್ಥಿತಿಗೆ ಕೊಂಡೊಯ್ದ್ರಿ, ಯಾವ ರೀತಿ ಹರಿದು ಹಂಚಿ ಮುಕ್ಕಿ ತೇಗಿ ನೀರು ಕುಡಿದ್ರಿ, ಎಷ್ಟು ನಿರ್ವೀರ್ಯಗೊಳಿಸಿದ್ರಿ, ಎಷ್ಟು ಅಪಮಾನಕ್ಕೆ ತುತ್ತು ಮಾಡಿದ್ರಿ, ಎಷ್ಟು ಬಡತನಕ್ಕೆ ಅದನ್ನು ದೂಡಿದ್ರಿ, ಎಷ್ಟು ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಒಡೆದಾಕಿದ್ರಿ, ಚೂರು ಮಾಡಿದ್ರಿ. ಮಾತೆತ್ತಿದರೆ ಸಂವಿಧಾನ ಸಂವಿಧಾನ ಅಂತೀರಿ. ಒಂದು ಸಂವಿಧಾನಾತ್ಮಕವಾದಂಥ ಇಡೀ ನಡೆಯನ್ನು ಒಂದು 10% ಕೇವಲ ಈ 75 ವರ್ಷದಲ್ಲಿ ನೀವು ಆಳಿದ ಬಹುಕಾಲವನ್ನು ಬಳಸ್ಕೊಂಡಿದ್ದಿದ್ರೆ ಇವತ್ತು ದೇಶ ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗಿ ಕಾಣ್ತಾ ಇತ್ತು. ಆದರೆ ಅದನ್ನು ಮಾಡಿಲ್ಲ. ಭ್ರಷ್ಟಾಚಾರ, ಸ್ವಜನಪಾತ, ಪಕ್ಷಪಾತ, ಗಾಂಧಿ ಮನೆತನದ ಲೂಟಿ,
ಇವೆಲ್ಲವೂ ನಿರಂತರವಾಗಿ ನಡೀತು. ಎಲ್ಲೋ ಒಂದು ಕಡೆ ಈ ಭಾರತದ ಮಣ್ಣಿನ ಗುಣ, ಈ ಭಾರತೀಯರ ಭಾಗ್ಯ ಪ್ರಧಾನಿ ಮೋದಿಯವರ ನೇತೃತ್ವದ BJP ಆಡಳಿತಕ್ಕೆ ಬಂತು. ಅದರ ಪರಿಣಾಮ ಇವತ್ತು ಇಡೀ ದೇಶ ತನ್ನ ಒಂದು ಬೆಳವಣಿಗೆಯನ್ನು ದಾಪುಗಾಲಿನಲ್ಲಿ ಹಾಕ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಂತೂ ಇವತ್ತಿನ ಭಾರತ ಅದು ವಿಜೃಂಭಿಸ್ತಾ ಇದೆ. ಶೈನಿಂಗ್ ಅಂತಾರಲ್ಲ, ಆ ರೀತಿ ಹೊಳೆತಾ ಇದೆ. ಪ್ರತಿಯೊಬ್ಬ ಭಾರತೀಯ, ಅನಿವಾಸಿ ಭಾರತೀಯ ತನ್ನ ಕತ್ತನ್ನು ತಲೆಯನ್ನು ಎತ್ತಿ ಬದುಕುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವುದೇ ದೇಶದಲ್ಲಿ ನಮ್ಮ ಭಾರತೀಯರಿಗೆ ಯಾವುದೇ ರೀತಿಯ ಆಪತ್ತು ಬಂದರೂ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆ, ನಮ್ಮ ಭಾರತೀಯ ನಾಯಕತ್ವ ನಮ್ಮನ್ನು ಕಾಪಾಡ್ತದೆ. ಅದು ಉಕ್ರೇನ್ನ ಯುದ್ಧ ಇರ್ಬೋದು, ಅಥವಾ ನಮ್ಮ ಇದರಲ್ಲಿ ಸುರಂಗವನ್ನು ಕೊರೆಯುವಾಗ ಅಲ್ಲಿ ಸಿಲುಕು ಬಿದ್ದಂಥ 48 ಜನರ ಪ್ರಾಣ ಇರಬಹುದು. ಯಾವುದೇ ಇದ್ದರೂ ಕೂಡ ಇವತ್ತು ಭಾರತ ತಮ್ಮ ಪಾಲಿಗಿದೆ, ತಮ್ಮ ಜೀವವನ್ನು ಪ್ರಾಣವನ್ನು ರಕ್ಷಿಸ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಭಾರತ ಇವತ್ತು ತಂದಿಟ್ಟಿದ್ದಿದ್ದರೆ ಅದು ಮೋದಿ ನಾಯಕತ್ವದಲ್ಲಿ. ಸಿದ್ದರಾಮಯ್ಯನವರೇ, ನಿಮಗೆ ಒಂದು ಅದ್ಭುತವಾದ ಅವಕಾಶವನ್ನು ಕರ್ನಾಟಕ ಕೊಟ್ಟಿದೆ. ನಿಮ್ಮ ರಾಜಕೀಯ ಜೀವನದ ಕೊನೆಯ ಅವಕಾಶ ಇದು. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಪ್ರತಿಯೊಂದಕ್ಕೂ ಮೋದಿಯವರನ್ನು ಜರಿಯುವ, ಹಳಿಯುವ, ಬೈಯುವ ಕೆಲಸವನ್ನು ಬಿಟ್ಟು ಮೋದಿಯವರು ಮಾಡಿದಂಥ ಕೆಲಸದ ಒಂದು ಸ್ವಲ್ಪ ಪ್ರಮಾಣವನ್ನಾದರೂ ನನ್ನ ಮುಖ್ಯಮಂತ್ರಿತ್ವದಲ್ಲಿ ನಾನು ಮಾಡಬಲ್ಲೆ, ಮಾಡ್ತೇನೆ ಅನ್ನುವಂಥ ಒಂದು ಇರಾದೆಯನ್ನು ಹೊಂದಿ ಏನೋ ಕನ್ನಡದ ನಾಮಫಲಕ ಅಂತ ಇವರು ಏನೋ ಕರವೆಯವರು ಹೋರಾಟ ಮಾಡಿದರು. ಆ ಹೋರಾಟಕ್ಕೆ 2017ರಿಂದ ಇವತ್ತಿನವರೆಗೆ ಒಂದು ಚರಿತ್ರೆ ಇದೆ. ಯಾವ ಸರ್ಕಾರವೂ ಇವತ್ತು 60% ಕನ್ನಡವನ್ನು ಅಳವಡಿಸುವಂಥ ಕನಿಷ್ಠ ಮಟ್ಟದ ಕೆಲಸವನ್ನು ಮಾಡಿಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ಭಾಷೆಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಆ ಹೋರಾಟವನ್ನು ಅತ್ಯಂತ ದಂಡಂ ದಶಗುಣಂ ಅನ್ನುವ ರೀತಿಯಲ್ಲಿ ಬೋರ್ಡ್ಗಳನ್ನು ಒಡೆಯುವ ಮಟ್ಟಕ್ಕೆ ಬರಬೇಕಾಗಿದೆ. ಯಾಕೆ ಬಂತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಅದರ ಬದಲು ಹೋರಾಟಗಾರರನ್ನೇ ಬಂಧಿಸುವ, ಹೋರಾಟಗಾರರ ಮೇಲೆ ಸೆಕ್ಷನ್ ಹಾಕುವ, ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ತಳ್ಳುವಂಥ ಕೆಲಸ, ಮಾತೆತ್ತಿದರೆ ಕಾನೂನನ್ನು ಕೈಗೆತ್ತಿಕೊಂಡಿದ್ದೀರಿ ಅಂತ ಹೇಳುವಂಥದ್ದು. ಇಲ್ಲಿಯವರೆಗೆ ಏನು ನಿದ್ದೆ ಮಾಡ್ತಾ ಇದ್ದೀರಾ? ಏನಾಗಿದ್ದೀರಿ? ಸರ್ಕಾರ ಏನು ಸತ್ತೋಗಿತ್ತೇನೋ? ಎಲ್ಲ ಸರ್ಕಾರಕ್ಕೂ ಈ ಮಾತನ್ನು ಹೇಳ್ತಾ ಇದ್ದೇನೆ. ನೀವಂತೂ ಬಂದ್ರಲ್ಲ ಈ 7 ತಿಂಗಳಲ್ಲಿ, ನೀವು ಯಾಕೆ ಮಲಗಿದ್ರಿ? ನಿಮ್ಮ ಅಧಿಕಾರಿಗಳು ಯಾಕೆ ಮಲಗಿದ್ರು? ಇವತ್ತಾಗಾದರೆ ನಮಗೆ ಕನ್ನಡ ನಾಡಿನಲ್ಲಿ ಕನ್ನಡ ಪ್ರಾತಿನಿಧ್ಯ ಬೇಕು ಅಂತ ಕೇಳುವುದೇ ದೇಶದ್ರೋಹ, ರಾಷ್ಟ್ರದ್ರೋಹ, ರಾಜ್ಯದ್ರೋಹ ಆಗ್ತದಂತಾದರೆ, ಅಥವಾ ದೇಶದ್ರೋಹಿಗಳನ್ನು, ರಾಜ್ಯದ್ರೋಹಿಗಳನ್ನು, ಬಾಂಬ್ ಹಾಕುವವರನ್ನು ನೀವು ರಕ್ಷಿಸ್ತೀರಿ, ಅಮಾಯಕರು ಅಂತೀರಿ. ಕುಕ್ಕರ್ ಬಾಂಬನ್ನು ಕೂಡ ಒಂದು ಯಕ್ಕಶ್ಚಿತ ಘಟನೆ ಅಂತೀರಿ. ರಾಗಿ ಗುಡ್ಡದಲ್ಲಿ ನಡೆದಂಥ ಒಂದು ಆ ಕೊಲೆಪಾತಕತನವನ್ನು ಕೂಡ, ಆ ಕೊಲೆಪಾತಕತನದಲ್ಲಿ ಭಾಗವಹಿಸಿದವರನ್ನು ಕೂಡ ನೀವು ಅಮಾಯಕರು ಅಂತೀರಿ. ಆದರೆ ನಾಡು ಮತ್ತು ನುಡಿಗಾಗಿ, ಕನ್ನಡಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡದಂಥ ಹೋರಾಟಗಾರರನ್ನು, ಚಳವಳಿಗಾರರನ್ನು ಪರಪ್ಪನ ಅಗ್ರಹಾರಕ್ಕೆ ತಳ್ತೀರಿ. ಅದಕ್ಕೆ ಬೇರೆ ಸಮಜಾಯಿಷಿ ಕೊಡ್ತೀರಿ, ಹುಂಕರಿಸ್ತೀರಿ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಸೇರಿ ನಾರಾಯಣಗೌಡರನ್ನ ಬಂಧನವನ್ನು ಸಮರ್ಥಿಸ್ತೀರಿ. ನಾಚಿಕೆ ಆಗಬೇಕು ನಿಮಗೆ. ಇಡೀ ನಾಡು ಎದ್ದು ನಿಲ್ತದೆ, ನೆನಪಿಡಿ. ಕೇವಲ ಇದು ನಾರಾಯಣಗೌಡರ ಬಂಧನದಷ್ಟೇ ಪ್ರಶ್ನೆ ಅಲ್ಲ, ಕರವೆಯ ಬಂಧನ ಅಥವಾ ಕಾರ್ಯಕರ್ತರ 54 ಜನರ ಬಂಧನದಷ್ಟೇ ಪ್ರಶ್ನೆ ಅಲ್ಲ. ಇದು ಕನ್ನಡದ ಹೋರಾಟದ ಪ್ರಶ್ನೆ, ಹೋರಾಟಗಾರರ ಪ್ರಶ್ನೆ, ಕನ್ನಡ ನೆಲದ ಪ್ರಶ್ನೆ, ಕನ್ನಡದ ಭಾಷೆಯ ಪ್ರಶ್ನೆ. ಇದು ತುಂಬ ಉದ್ದಟತನದ ವರ್ತನೆ ನೀವು ನಿನ್ನೆ ಮಾಡಿದ್ದು. ಅದಕ್ಕೆ ಪ್ರತಿಫಲವನ್ನು ನಾರಾಯಣಗೌಡರು ಹೇಳಿದ್ರು 2024ರಲ್ಲಿ ಚುನಾವಣೆಯಲ್ಲಿ ನಿಮ್ಮನ್ನು ನೋಡ್ತೇವೆ ಅಂತ. ಅದರ ಪ್ರಶ್ನೆಯೇ ಅಲ್ಲ. ಚುನಾವಣೆ ಅನ್ನೋದಕ್ಕಿಂತ ಜನಮನದ ಪ್ರಶ್ನೆ, ಜನಮಾನಸದ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ. ಕನ್ನಡ ನಾಡಿನಲ್ಲೇ ಕನ್ನಡಿಗರು ಅತಂತ್ರಗೊಳ್ತಾರೆ ಅಂತ ಆದರೆ ಇನ್ನೇನು ಮಾಡಬೇಕು? ಬೋರ್ಡ್ ಹೊಡೆದೇನೆ ಏನು ತಪಸ್ಸು ಮಾಡಬೇಕಾ? ಯೋಗ ಮಾಡಬೇಕಾ? ಪ್ರಾಣಾಯಾಮ ಮಾಡಬೇಕಾ? ನೀವು ಮಾಡಿದ್ರಲ್ಲ ಇಷ್ಟು ವರ್ಷ. 2017ರಲ್ಲಿ ಬಂದ ಕಾನೂನು ಯಾವ ಸರ್ಕಾರವೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡಿಲ್ಲ. ಹಾಗಾದರೆ ಇನ್ನೇನು ಮಾಡಬೇಕು? ಅವರು ಬೋರ್ಡ್ ಹೊಡೆದ ಮೇಲೆ ತಾನೇ ನೀವು ಎಚ್ಚರಾದದ್ದು, ಸುಗ್ರೀವಾಜ್ಞೆ ಹೊಡಿಸಿದ್ದು. ಅದಕ್ಕೂ ಮೊದಲು ಅವರು 27ಕ್ಕೆ ಗಡುವು ಕೊಟ್ಟಾಗ ಆಗಲೇ ಹೋಗಿ ಈ ಕೆಲಸ ಮಾಡಿದ್ದಿದ್ರೆ ಅದು ನಿಮ್ಮ ತಪ್ಪನ್ನು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾರಾಯಣಗೌಡರನ್ನು ಬಂಧಿಸ್ತೀರಿ, ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ತಳ್ತೀರಿ. ಅದರ ಪರಿಣಾಮ ಗೊತ್ತಾಗುತ್ತೆ ನೋಡಿ. ಇಂಥ ಕೆಲಸವನ್ನು ಮಾಡುವ ಬದಲು ಸಿದ್ದರಾಮಯ್ಯನವರೇ,
ದೇಶ ಮೆಚ್ಚುವ ಕೆಲಸ ಮಾಡಿ, ರಾಜ್ಯ ಮೆಚ್ಚುವ ಕೆಲಸ ಮಾಡಿ, ಜನ ಮೆಚ್ಚುವ ಕೆಲಸ ಮಾಡಿ, ಧರ್ಮ, ಜಾತಿ, ವೋಟ್ ಬ್ಯಾಂಕ್ ರಾಜಕೀಯದಿಂದ ಆಚೆ ನಿಂತು ಒಂದು ಕ್ಷಣ ಯೋಚಿಸಿ. ಆವಾಗ ನಿಮ್ಮ ಮುತ್ಸದ್ದಿತನ, ನಿಮ್ಮ ಹಿರಿತನ, ನಿಮ್ಮ ಅನುಭವಿ ರಾಜಕಾರಣದ ಪಟ್ಟುತ್ತುವ ಎಲ್ಲವೂ ಜನರ ಒಂದು ಉದ್ಧಾರಕ್ಕಾಗಿ ಅದು ಬಳಸಲ್ಪಡ್ತದೆ. ಇಲ್ಲದೇ ಇದ್ದರೆ ನೀವು ಖರ್ಗೆಯವರನ್ನೇ INDA ಇವತ್ತು ಪ್ರಧಾನಿ ಪದಕ್ಕೆ ಒಂದು ಸೂಚಿಸಿದೆ ಹೆಸರನ್ನು. ನಮ್ಮ ಇಂಡಿಯಾ ಕೂಟದ ಪ್ರಧಾನಿಯ ಪಟ್ಟಕ್ಕೆ ಯಾರು ಅಂತಂದರೆ ಅದು ಖರ್ಗೆ ಅಂತ. ನೀವು ಅಲ್ಲಿಯೂ ಒಂದು ರಾಜಕಾರಣ ಮಾಡಿದ್ರಿ. ನಿನ್ನೆ ಸಂಸ್ಥಾಪನಾ ದಿನಾಚರಣೆಯಲ್ಲಿ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಆಗಬೇಕು ಅಂತಂದ್ರಿ. ಅಂದರೆ ಅಲ್ಲಿಯೂ ಕೂಡ ನಿಮ್ಮ ಮುಖ್ಯಮಂತ್ರಿ ಪದವಿಯನ್ನು ಉಳಿಸ್ಕೊಳ್ಳಿಕ್ಕೆ DKಶಿ ಮತ್ತೆ 2.5 ವರ್ಷದ ನಂತರ ಎಲ್ಲಾದರೂ ಬಂದು ದಾಳಿ ಇಡಬಹುದು, ಅದಕ್ಕೆ ಈಗಲೇ ಗುರಾಣಿಯನ್ನು ಹಿಡಿದು ಬಿಡೋಣ ಅನ್ನುವ ಕಾರಣಕ್ಕಾಗಿ ಗಾಂಧಿ ಮನೆತನದ ಒಂದು ಓಲೈಕೆಯ ರಾಜಕಾರಣವನ್ನು ನೀವು ಈಗಲೂ ಬಿಟ್ಟಿಲ್ಲ ಈ ವಯಸ್ಸಲ್ಲಿ. ಎಂಥ ನಾಚಿಕೆಗೇಡಿದು. ಇಂಥ ಕ್ಷುದ್ರ ರಾಜಕಾರಣದ ಮಧ್ಯೆಯೇ ಕ್ಷುಲ್ಲಕವಾದಂಥ ರಾಜಕಾರಣಕ್ಕೆ ಸಮಯ ವ್ಯರ್ಥ ಮಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಮೋದಿಯವರನ್ನು ಹಳೆಯುವ, ಮೋದಿಯವರನ್ನು ಬೈಯುವ, ಮೋದಿಯವರನ್ನು ನೀವು ಏನೇನೇನೋ ಪದಗಳಲ್ಲಿ ಹಿಂಸಾತ್ಮಕವಾಗಿ ವರ್ಣಿಸುವಂಥ ನೈತಿಕ ಹಕ್ಕು ನಿಮಗೆ ಎಲ್ಲಿದೆ? ಆತ್ಮಾವಲೋಕನ ಮಾಡಿಕೊಳ್ಳಿ. ಈ ಕತಾರಿನ 8 ಜನ ವೀರ ಯೋಧರ ಗಲ್ಲು ಶಿಕ್ಷೆಯನ್ನು ಇವತ್ತು ರದ್ದು ಮಾಡಿದಂಥ ಒಂದು ರಾಜತಾಂತ್ರಿಕ ವ್ಯವಸ್ಥೆ ಮತ್ತು ಪ್ರಧಾನಿಯವರ ವೈಯಕ್ತಿಕವಾದಂಥ ಇಮೇಜ್ ಏನಿದೆಯಲ್ಲ, ಇದು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ, ಹೊಸ ಪ್ರಭುತ್ವವನ್ನು ಹುಟ್ಟುಹಾಕಿದೆ. ಭಾರತದ ಬಗ್ಗೆ ಇರುವ ಇಮೇಜು ಒಂದು ಉಚ್ಛೃಂಖಲೆಗೆ ಇವತ್ತು ಮುಟ್ಟಿದೆ. ನಮಸ್ತೆ.